ಆಮೇಲೆ ಇಸ್ಲಾಂ ಧರ್ಮದಲ್ಲಿಯೂ ಕೂಡ ಹೇಳ್ತಾರೆ ಸರ್, ಲಾ ಇಲಾಹ ಇಲ್ಲಲ್ಲಾ ಮುಹಮ್ಮದುರ್ ರಸೂಲುಲ್ಲಾಹ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ. ನಿಜವಾದ ಭಾವೈಕ್ಯತೆ ಅಂತಂದ್ರೆ ಒಬ್ಬ ಸಾಧಕನು, ಒಬ್ಬ ವ್ಯಕ್ತಿ ತನ್ನ ಧರ್ಮದ ಚೌಕಟ್ಟಿನಲ್ಲಿ ಸರಾಗವಾಗಿ ಸಾಗಬೇಕು. ಆತ ಮುಸಲ್ಮಾನನೇ ಆಗಿರ್ಲಿ, ಹಿಂದುವೇ ಆಗಿರ್ಲಿ, ಕ್ರೈಸ್ತನೇ ಆಗಿರ್ಲಿ, ಈಸಾಯಿಯೇ ಆಗಿರ್ಲಿ. ಅಂದ್ರೆ ಹೆತ್ತ ತಾಯಿ, ಹೊತ್ತ ನಾಡು, ವಿದ್ಯೆ ಕಲಿಸಿದ ಗುರು, ಇವು ಮೂವರು ಆ ಸಾಕ್ಷಾತ್ ಪರಮಾತ್ಮ ಸೃಷ್ಟಿ ಮಾಡಿದ ಸ್ವರ್ಗಕ್ಕಿಂತಲೂ ಮಿಗಿಲು ಅನ್ನುವಂಥ ಮಾತನ್ನ ನಾವು ಮನಸ್ಸಿನಲ್ಲಿ ಇಟ್ಕೊಳ್ಬೇಕು. ಇವ ನಾರವ, ಇವ ನಾರವ, ಇವ ನಾರವ ಎಂದೆನಿಸಿದರಿಯ, ಇವ ನಮ್ಮವ, ಇವ ನಮ್ಮವ, ಇವ ನಮ್ಮವ ಎಂದೆನಿಸಿದಿರಿ, ಇವ ನಿಮ್ಮ ಮನೆಯ ಮಹಾಮಗನೆಂದೆನಿಸಯ್ಯ. ನಿಜವಾದ ಧರ್ಮ ಅಂತಂತಂದ್ರೆ ಸಂಸ್ಕೃತದಲ್ಲಿ ಒಂದು ಶ್ಲೋಕ ಬರುತ್ತೆ ಸರ್, ಅದಕ್ಕಂತೀವಿ ಯಥೋಭ್ಯುದಯಂ ನಿಶ್ರೇಯಸ ಸಿದ್ಧಿ ಸ ಧರ್ಮ ಅಂತ. ಅವ್ರು ಏನ್ ಹೇಳ್ತಾರೆ ಅಂತಂದ್ರೆ, ವಹಿ ಸಚ್ಚಾ ದೀನ, ಅದುವೇ ನಿಜವಾಗಿರ್ತಕ್ಕಂಥ ಧರ್ಮ ಇದು. ಜೋ ಇನ್ಸಾನಕೋ ಇನ್ಸಾನಿಯತ್ ಕೆ ಸಾಥ್ ಜಿಂದಗಿ ಅವ್ರ ಬಂದಗಿ ದೋನೋ ಸಿಕ್ಕಾಗವೆ ಅಂತ. ಪರಮಾತ್ಮ ಹೊಂಡೋದ್ರೊಳಗಡೆ ಇಡೀ ಜಗತ್ತನ್ನ ಹಿಂದೂ ರಾಷ್ಟ್ರದಲ್ಲಿ ಕನ್ವರ್ಟ್ ಮಾಡ್ಬೋದು ಸರ್. ಇಡೀ ಜಗತ್ತೇ ಇಸ್ಲಾಂ ಧರ್ಮವೇ ಸತ್ಯ ಅಂತ ಹೇಳಿ ಅನ್ನೋದಾದ್ರೆ ಇಡೀ ಜಗತ್ತಿನಲ್ಲಿ ಪರಮಾತ್ಮ ಎಲ್ಲರಿಗೂ ಮುಸಲ್ಮಾನರಾಗಿ ಕನ್ವರ್ಟ್ ಮಾಡಬಹುದು. ಹಾಯ್ ಗೆಳೆಯರೇ, ನಮಸ್ಕಾರ. ಹೋದ ವಾರ ಒಂದು ವಿಡಿಯೋ ಮಾಡಿದ್ದೆ ನಾನು, ಭಾವೈಕ್ಯತೆ ಅಂದ್ರೆ ಏನು ಅಂತ. ಒಂದು ವಾಟ್ಸಪ್ ನಲ್ಲಿ ಒಂದು ವಿಡಿಯೋ ಬರುತ್ತೆ ನನಗೆ. ಅವರು ಪೊಲೀಸ್ ಕಾನ್ಸ್ಟೇಬಲ್ ಇದಾರೋ ಅಥವಾ ಕಂಡಕ್ಟರ್ ಅದಾರೋ ಅಥವಾ ಡ್ರೈವರ್ ಅದಾರೋ ನನಗೆ ಗೊತ್ತಿದ್ದಿಲ್ಲ. ಆದ್ರೂ ಕೂಡ ಇದು ಒಂದು ವಿಡಿಯೋ ಮಾಡಿ ರಿಯಾಕ್ಷನ್ ಮಾಡಿ ಹೋದ ವಾರ ಹಾಕಿದ್ದೆ. ಅದಕ್ಕೆ ಆ ವಿಡಿಯೋಗೆ ನೀವು ಬಹಳಷ್ಟು ನೀವು ಪ್ರೀತಿ ಕೊಟ್ಟಿದ್ದೀರಿ. ಆ ಭಾವೈಕ್ಯತೆ ಏನು, ಆ ನುಡಿಮುತ್ತುಗಳನ್ನು ಹೇಳಿದಂತ ಆ ಮಹಾನುಭಾವರು ಯಾರು ಅಂತ ನಿಮಗೆ ಅದು ತಿಳಿಯಲಿಕ್ಕೆ ಕುತೂಹಲ ನಿಮಗೆ ಬಹಳ ಇರಬೇಕು. ಆ ವಿಡಿಯೋದಲ್ಲಿ ನಾನು ನನ್ನ ಫೋನ್ ನಂಬರ್ ಕೂಡ ಕೊಟ್ಟಿದ್ದೆ. ಒಂದು ವಾರ ನಂತರ ಅವ್ರು ನನಗೆ ಫೋನ್ ಮಾಡ್ತಾರೆ. ಫೋನ್ ಮಾಡಿ ಕೇಳಿದ, ಸರ್ ನೀವು ನನ್ನ ಬಗ್ಗೆ ಒಂದು ವಿಡಿಯೋ ಮಾಡಿದಿರಿ, ರಿಯಾಕ್ಷನ್ ಮಾಡಿದಿರಿ, ಅದು ನನಗೆ ಭಾಳ ಇಷ್ಟವಾಯಿತು, ನಾನೇ ಆ ವಿಡಿಯೋ ಮಾಡಿದ್ದು ಅಂತ ಹೇಳಿದ್ರು. ಅವರಿಗೆ ನಾನು ಕೇಳಿದೆ, ನಿಮ್ಮ ಹೆಸರು ಏನ್ರಿ ಸರ್ ಅಂತ ಹೇಳಿದೆ ನಾನು. ಅವ್ರ ಹೆಸರು ತಮ್ಮ ಹೇಳ್ತಾರೆ ಮೌಲಾಲಿ ನದಾಫ್ ಅಂತ. ಮೌಲಾಲಿ ನದಾಫ್ ಅವರು ನಮ್ಮ ಭಾರತೀಯ ಪೊಲೀಸ್ ಅಧಿಕಾರಿ ಇದ್ದಾರೆ, ಪೊಲೀಸ್ ಸ್ಟೇಷನ್ನಲ್ಲಿ ಪೊಲೀಸ್ ಅಧಿಕಾರಿ ಅದಾರೆ, ಕಾನ್ಸ್ಟೇಬಲ್ ಅದಾರೆ. ಅವ್ರ ರೀತಿ ನಾನು ಕೇಳಿದೆ, ಸರ್ ನೀವು ಇಷ್ಟೆಲ್ಲ ತಿಳ್ಕೊಂಡಿರಿ, ನೀವು ಯಾರ ಅಭಿಮಾನಿ ಅಥವಾ ನೀವು ಯಾರಿಗೆ ಫಾಲೋ ಮಾಡ್ತೀರಿ ಅಂತ ಹೇಳಿದ್ರೆ, ನಾನು ಮುಸಲ್ಮಾನ್ ಧರ್ಮನ, ನಾನು ಇಸ್ಲಾಂ ಧರ್ಮದಲ್ಲಿ ಹುಟ್ಟಿದ ಕಾರಣ ನನ್ನ ಹೆಸರು ಮೌಲಾಲಿ ಇದೆ ಸರ್. ಮತ್ತು ನಾನು ಬಹಳಷ್ಟು ಪುಸ್ತಕಗಳನ್ನು ಅಧ್ಯಯನ ಕೂಡ ಮಾಡಿದ್ದೀನಿ, ಅದು ಓದ್ಲಾಕತ್ತೀನಿ, ಅದು ತಿಳಿಲಾಕತ್ತೀನಿ, ಎಷ್ಟು ತಿಳಿತೈತಿ ಅಷ್ಟೆಲ್ಲ ನಿಮ್ಮ ಮುಂದೆ ತರ್ತಾ ಇದ್ದೀನಿ. ಮತ್ತು ನಡು ಇವ್ರ ಬಗ್ಗೆ ನಾನು ಹೇಳ್ತಾ ಇರ್ತೀನಿ. ಸೊ ಇವತ್ತು ಒಂದು ಹೊಸ ಎಪಿಸೋಡ್ ಅಂತ ತೊಗೊಂಡು ಬಂದಿದ್ದೀವಿ. ಇದು 2ನೇ ಎಪಿಸೋಡ್ ಅಂತ ಹೇಳ್ಬೋದು, ಅಥವಾ ಈ ಭಾಳ ಉದ್ದಾದ್ರೆ ಈ ವಿಡಿಯೋ ನೀವು ಕೂಡ ನೋಡ್ರಿ, ಇದರಿಂದ ನಿಮಗೆ ಬಹಳಷ್ಟು ಕಲೀಲಿಕ್ಕೆ ಸಿಗ್ತೈತಿ. ಸೊ ಮೌಲಾಲಿ ನದಾಫ್ ಅವರು ನನಗೆ ಬಿಜಾಪುರಕ್ಕೆ ಬಂದ ಕೇಸಿಂದ ನನಗೆ ಭೇಟಿ ಆದರು, ಫೋನ್ ನಂಬರ್ ಕೊಟ್ಟರು, ಭೇಟಿ ಆದರು. ಭಾಳ ಅವರಿಗೆ ಸಂತೋಷ ಆಯಿತು. ಅವ್ರಿಗೆ ನಾನು ಕಂಡ ಕೇಸಿಂದ ಇವತ್ತಿನ ಈ ವಿಡಿಯೋದಲ್ಲಿ ಅವ್ರು ಏನು ಹೇಳ್ತಾರೆ, 4-5 ಪೊಲೀಸ್ ಅಧಿಕಾರಿಗಳು, ಹಿರಿಯ ಅಧಿಕಾರಿಗಳು ಮುಂದೆ ನಿಂತ ಕೇಸಿಂದ ಅವ್ರು ಕೂತ ಕೇಸಿಂದ ಅವರು ಇಂತೆಲ್ಲ ಭಾವೈಕ್ಯತೆಯ ಸಂದೇಶವನ್ನು ನೀಡ್ತಾರಂದರೆ ಅವರು ಭಾಳ ಗ್ರೇಟ್. ಮತ್ತು ಎಲ್ಲ ಪೊಲೀಸ್ ಅಧಿಕಾರಿಗಳಿಗೂ ಕೂಡ ಧನ್ಯವಾದ ಹೇಳ್ತೀನಿ. ಪೊಲೀಸ್ ಅಧಿಕಾರಿಗಳು ಅವರಿಗೆ ಇಷ್ಟೆಲ್ಲ ಪ್ರೋತ್ಸಾಹ ಮಾಡ್ತಾರಲ್ಲ, ಅವ್ರಿಗೆ ಎಷ್ಟು ಕೃತಜ್ಞತೆ ಹೇಳಿದ್ರು ಕೂಡ ಕಡಿಮೆನೆ. ಮತ್ತು ಮೌಲಾಲಿ ನದಾಫ್ ಅವರ ಇವತ್ತಿನ ಭಾವೈಕ್ಯತೆ ಅಂದ್ರೆ ಏನು, ದೇವರೆಂದ್ರೆ ಏನು, ನಾವು ಈ ಜೀವನದಲ್ಲಿ ನಾವು ಮನುಷ್ಯರಾಗಿ ಹುಟ್ಟಿದ ಮೇಲೆ ಹೇಗೆ ಬಾಳಬೇಕನ್ನೋದು ಒಂದು ಪುರಾಣ, ಹದೀಸ್ ಮತ್ತು ಮಹಾಭಾರತ, ರಾಮಾಯಣ, ಬಹಳಷ್ಟು ವಾಲ್ಮೀಕಿ, ಬಹಳಷ್ಟು ಪುಸ್ತಕಗಳನ್ನು ಅಧ್ಯಯನ ಮಾಡಿಕೊಂಡು ಅವ್ರಿಗೆ ಎಷ್ಟು ತಿಳಿತೈತಲ್ಲ ಅಷ್ಟು ನಿಮ್ಮ ಮುಂದೆ ಸಂದೇಶವನ್ನು ಕೊಡುವಂಥ ಪ್ರಯತ್ನ ಮಾಡ್ತಾ ಇದ್ದಾರೆ ಮೌಲಾಲಿ ನದಾಫ್ ಅವರಿಗೆ. ಮತ್ತೊಮ್ಮೆ ಈ ವಿಡಿಯೋ ಮುಖಾಂತರ ಕಂಗ್ರಾಚುಲೇಷನ್ ಹೇಳ್ತೀನಿ, ಭಾಳ ಧನ್ಯವಾದ ಕೂಡ ಹೇಳ್ತೀನಿ. ಸೊ ವಿಡಿಯೋ ನೋಡೋಣ ಇವತ್ತಿನ ಭಾವೈಕ್ಯತೆ ಏನಿದೆ ಅಂತ. ಹಾಯ್ ಹಲೋ ಕನ್ನಡ ನಾಡಿನ ಎಲ್ಲ ಶ್ರೇಷ್ಠ ನಾಗರಿಕರಿಗೆ ಈ ಶುಭ ಸಂದರ್ಭದಲ್ಲಿ ಈ ವಿಡಿಯೋ ಮಾಡುವಂಥ ಉದ್ದೇಶ ಏನು ಅಂತಂದರೆ, ನನ್ನ ಸಹೋದ್ಯೋಗಿ ಮಿತ್ರರಾಗಿರ್ತಕ್ಕಂಥ ನಮ್ಮ ನೇಗ್ನಾಳ್ ಸಾಹೇಬರು, ಕಂಬಾರ್ ಸರು, ಲೋಣಿ ಸರು, ಇವರೆಲ್ಲರ ಒಂದು ಅಪೇಕ್ಷೆಯ ಮೇರೆಗೆ ಕೆಲವೊಂದು ಪ್ರಶ್ನೆಗಳನ್ನು ಅವರು ನನಗೆ ಕೇಳಲು ಇಚ್ಛಿಸುತ್ತಾರೆ. ಆ ಪ್ರಶ್ನೆ ಏನು ಅನ್ನುವುದನ್ನು ನಾನು ಕೇಳೋಣ. ಯಥಾಮತಿಗೆ ನಿಲುಕಿದಷ್ಟು ಅದರ ಉತ್ತರವನ್ನು ಕೊಡಲು ನಾನು ಪ್ರಯತ್ನಿಸುತ್ತೇನೆ. ಆ ಪ್ರಶ್ನೆ ಏನು ಎಂಬುದನ್ನು ನನ್ನ ಸಹೋದ್ಯೋಗಿ ಮಿತ್ರರಾಗಿರ್ತಕ್ಕಂಥ ಕಂಬಾರ್ ಸರ್ ಅವರು ನನಗೆ ಕೇಳಲಿದ್ದಾರೆ. ಆ ಪ್ರಶ್ನೆ ಏನು ಕಂಬಾರ್ ಸರ್ ನಿಮ್ಮದು? ಮೌಲಾಲಿ ಅವರ, ನಿಮ್ಮ ದೃಷ್ಟಿ ಒಳಗೆ ಭಾವೈಕ್ಯತೆ ಎಂದರೇನು ಮತ್ತು ಧರ್ಮ ಎಂದರೇನು, ದೇವರ ಸ್ವರೂಪ ಹೆಂಗದ, ಇದರ ಬಗ್ಗೆ ಸ್ವಲ್ಪ ಹೇಳ್ರಿ. ಅತ್ಯುತ್ತಮವಾಗಿರ್ತಕ್ಕಂಥ ಪ್ರಶ್ನೆಗಳನ್ನು ಅವರು ನಾನು ಕೇಳಿದ್ದಾರೆ. ನಿಜವಾಗಲೂ ನಿನ್ನ ದೃಷ್ಟಿಕೋನದೊಳಗಡೆ ಭಾವೈಕ್ಯತೆ ಎಂದರೇನು, ನಿಜವಾದ ಧರ್ಮದ ಸ್ವರೂಪ ಹೆಂಗಿದೆ, ಹೇಗಿದೆ ಅಂತ ಹೇಳಿ ಅವರು ಬಹಳ ಅತ್ಯುತ್ತಮವಾಗಿರ್ತಕ್ಕಂಥ ಒಂದು ಪ್ರಶ್ನೆ ನಾನು ಕೇಳಿದರೆ, ನನ್ನ ಯಥಾಮತಿಗೆ ನಿಲುಕಿದಷ್ಟು ನಾನು ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸಲು ಇಚ್ಛಿಸುತ್ತೇನೆ. ಎನ್ನ ಆತ್ಮೀಯ ಬಂಧುಗಳೇ, ಪ್ರಾರಂಭದಲ್ಲಿ ಕನ್ನಡ ನಾಡಿನ ಶ್ರೇಷ್ಠ ತತ್ವಜ್ಞಾನಿಗಳಾಗಿರ್ತಕ್ಕಂಥ, ಕನ್ನಡ ನಾಡಿನ ಕಬೀರರೇ ಎಂದು ಖ್ಯಾತಿ ಪಡೆದಿರತಕ್ಕಂಥ ಕನ್ನಡ ನಾಡಿನಲ್ಲಿ ಹಿಂದೂ, ಮುಸಲ್ಮಾನ, ಕ್ರೈಸ್ತ ಎಂಬ ಭೇದ ಭಾವ ಮಾಡದೆ ಭಾವೈಕ್ಯತೆಯನ್ನ ಮೂಡಿಸಿ ಇಹಲೋಕವನ್ನ ಬಿಟ್ಟು ಪರಲೋಕಕ್ಕೆ ತ್ಯಜಿಸಿರ್ತಕ್ಕಂಥ
ಇಬ್ರಾಹಿಂ ಸುತಾರ್ ರವರನ್ನ ಎನ್ನ ಹೃದಯ ಮಂದಿರದಲ್ಲಿ ಸ್ಮರಿಸಿಕೊಂಡು ವೀಕ್ಷಣೆ ಮಾಡುವಂತಹ ಎಲ್ಲ ಕನ್ನಡ ನಾಡಿನ ನಾಗರಿಕರಿಗೆ ಇವತ್ತು ನಾನು ಭಾವೈಕ್ಯತೆ ಅಂದರೆ ಏನು ಎಂಬುದನ್ನ ತಿಳಿಸಲು ಇಚ್ಛಿಸುತ್ತೇನೆ. ನೋಡಿ ಸರ್, ನಮ್ಮ ಜೀವನದೊಳಗಡೆ, ನಮ್ಮ ದೇಶದೊಳಗಡೆ ಅನೇಕ ಧರ್ಮೀಯರಿಗೆ ಆಶ್ರಯವನ್ನ ಇಟ್ಟಿರ್ತಕ್ಕಂಥ ಏಕೈಕ ರಾಷ್ಟ್ರ ಯಾವುದಾದ್ರೂ ಇದ್ರೆ ಅದು ನಮ್ಮ ಪವಿತ್ರ ಭಾರತ ದೇಶ. ಇಡೀ ಜಗತ್ತಿಗೆ ಶಾಂತತೆಯನ್ನ, ಇಡೀ ಜಗತ್ತಿಗೆ ಸಮಾನತೆಯನ್ನ, ಇಡೀ ಜಗತ್ತಿಗೆ ಸಹೋದರತ್ವ ಮನೋಭಾವನೆಯನ್ನ, ಇಡೀ ಜಗತ್ತಿಗೆ ಸಂಸ್ಕೃತಿಯನ್ನ ಪರಿಚಯಿಸಿಕೊಟ್ಟಿರ್ತಕ್ಕಂಥ ಏಕೈಕ ರಾಷ್ಟ್ರ ಜಗತ್ತಿನ ನಮಗೆ ಎಲ್ಲಾದರೂ ಗೋಚರಿಸ್ತಾ ಇದ್ರೆ ಭಾರತ ದೇಶದಲ್ಲಿ ಮಾತ್ರ ಎಂಬುದನ್ನ ನೀವು ಮಂಗಂಟ ಮಾಡ್ಕೋಬೇಕು ಸರ್. ನಿಜವಾದ ಭಾವೈಕ್ಯತೆ ಅಂತಂದ್ರೆ ಒಬ್ಬ ಸಾಧಕನು, ಒಬ್ಬ ವ್ಯಕ್ತಿ ತನ್ನ ಧರ್ಮದ ಚೌಕಟ್ಟಿನಲ್ಲಿ ಸರಾಗವಾಗಿ ಸಾಗಬೇಕು. ಆತ ಮುಸಲ್ಮಾನನೇ ಆಗಿರ್ಲಿ, ಹಿಂದುವೇ ಆಗಿರ್ಲಿ, ಕ್ರೈಸ್ತನೇ ಆಗಿರ್ಲಿ, ಈಸಾಯಿಯೇ ಆಗಿರ್ಲಿ, ಮುಸಲ್ಮಾನನಾಗಿರ್ತಕ್ಕಂಥವನು ತನ್ನ ಧರ್ಮದ ಬಗ್ಗೆ ಸಂಪೂರ್ಣವಾಗಿ ತಿಳಿದುಕೊಳ್ಬೇಕು, ತನ್ನ ಧರ್ಮದ ಬಗ್ಗೆ ಸಂಪೂರ್ಣವಾಗಿ ಅಧ್ಯಯನವನ್ನ ಮಾಡಬೇಕು. ಅಧ್ಯಯನ ಮಾಡುವುದು ತಿಳಿದುಕೊಳ್ಳುವುದು ಅಷ್ಟೇ ಅಲ್ಲ, ಆತ ಏನನ್ನ ತಿಳಿದುಕೊಂಡಿರ್ತಾನಲ್ಲ ಅದನ್ನ ಪ್ರಾಮಾಣಿಕವಾಗಿ ತನ್ನ ಜೀವನದೊಳಗಡೆ ಅನುಷ್ಠಾನಕ್ಕೆ ತರಬೇಕು. ಅದೇ ರೀತಿಯಾಗಿ ಹಿಂದೂ ಬಾಂಧವನು, ಕ್ರೈಸ್ತ ಬಾಂಧವನು ತನ್ನ ಧರ್ಮದ ಬಗ್ಗೆ ಚೆನ್ನಾಗಿ ಅರ್ಥ ಮಾಡ್ಕೋಬೇಕು. ಆ ಯಥಾರ್ಥವಾಗಿ ಶಾಸ್ತ್ರೋಕ್ತವಾಗಿ ಯಾವ ರೀತಿ ಬೋಧನೆ ಮಾಡಿದರೆ ಅದನ್ನ ಪ್ರಾಮಾಣಿಕವಾಗಿ ತನ್ನ ಜೀವನದಲ್ಲಿ ಅಳವಡಿಸಿಕೊಳ್ಳಬೇಕು. ಖರೆ ಮಾತು. ಅಳವಡಿಸಿಕೊಳ್ಳುವುದರ ಜೊತೆಗೆ ನಮ್ಮ ಧರ್ಮವನ್ನ, ನಮ್ಮ ಸಂಸ್ಕೃತಿಯನ್ನ, ನಮ್ಮ ದೇವರ ವಿಧಿ ವಿಧಾನಗಳನ್ನ, ಆಚರಣೆಗಳನ್ನ ನಾವು ಎಷ್ಟು ಗೌರವಿಸ್ತೀವಲ್ಲ, ಇನ್ನೊಬ್ಬರು ನಂಬಿಕೊಂಡು ಬಂದಿರತಕ್ಕಂತಹ, ಇನ್ನೊಬ್ಬರು ಆಚರಿಸಿಕೊಂಡು ಬಂದಿರತಕ್ಕಂತಹ ವಿಧಿ ವಿಧಾನಗಳನ್ನ, ಸಿದ್ಧಾಂತಗಳನ್ನ ಪ್ರಾಮಾಣಿಕವಾಗಿ ಪ್ರತಿಯೊಬ್ಬರು ಗೌರವಿಸಬೇಕು, ಪ್ರತಿಯೊಬ್ಬರು ಅದನ್ನ ಪ್ರಾಮಾಣಿಕವಾಗಿ ಒಪ್ಕೋಬೇಕು. ಇದಕ್ಕೆ ನಿಜವಾದ ಭಾವೈಕ್ಯತೆ ಅಂತ ಹೇಳ್ತೀವಿ. ಎಂತ ಮಾತು ಹೇಳಿದ್ದಾರೆ. ಭಾವಿಕತೆ ಅಂದ್ರೆ ಏನು? ನಿಮ್ಮ ಆ ಧರ್ಮ ಏನು ಹೇಳ್ತೈತಿ, ನಿಮ್ಮ ಸಿದ್ಧಾಂತ ಏನು ಹೇಳ್ತೈತಿ, ನಿಮ್ಮ ಪುಸ್ತಕಗಳು ಏನು ಹೇಳ್ತಾವೆ, ಅದಕ್ಕೆ ತಿಳಿದು ಕ್ಯಾಶಿಂದ ಅದಕ್ಕೆ ಅಳವಡಿಸಿಕೊಂಡು ಅದರ ಮೇಲೆ ನಡಿಬೇಕು. ಮತ್ತು ಅದರ ಜೊತೆನೆ ಮತ್ತೊಂದು ಧರ್ಮದ ಪುಸ್ತಕಗಳನ್ನು ಓದಿ ಅಧ್ಯಯನ ಮಾಡಿ ಮತ್ತೊಂದು ಧರ್ಮಕ್ಕೆ ಗೌರವಿಸುವುದು ನಿಜವಾದ ಧರ್ಮ, ನಿಜವಾದ ಭಾವಿಕತೆ ಅಂತ ಹೇಳ್ತಾರೆ. ಬಹಳಷ್ಟು ಚಂದ ವಿಶ್ಲೇಷಣೆ ಮಾಡ್ತಾ ಇದ್ದಾರೆ ಸರ್ ಅವರು. ತನ್ನ ಧರ್ಮ ತನಗೆ ಎಷ್ಟು ಶ್ರೇಷ್ಠ ಅಂತ ಅನ್ನಿಸ್ತದಲ್ಲ, ಇನ್ನೊಬ್ಬರು ನಂಬಿಕೊಂಡು ಬಂದಿರತಕ್ಕಂಥ ಧರ್ಮವು ಅಷ್ಟೇ ಶ್ರೇಷ್ಠ ಎಂಬ ಭಾವನೆ ನಮ್ಮಲ್ಲಿ ಬಂತು ಅಂತಂದ್ರೆ ಅದಕ್ಕೆ ನಾವು ನಿಜವಾದ ಭಾವೈಕ್ಯತೆ ಅಂತ ಹೇಳ್ತೀವಿ. ಇಂಥ ವಿಶಾಲವಾದ ಭಾರತ ದೇಶದ ಒಳಗಡೆ ಪ್ರತಿಯೊಬ್ಬ ನಾಗರಿಕನು ತನ್ನ ಮನೆಯ 4 ಗೋಡೆಗಳ ಮಧ್ಯೆ ಇದ್ದಾಗ ಆತ ಮುಸಲ್ಮಾನ, ಹಿಂದೂ, ಕ್ರೈಸ್ತ, ಈಸಾಯಿ, ಜೊರಾಸ್ಟ್ರಿಯನ್, ಪಾರ್ಸಿ ಎಂಬ ಭಾವನೆಗಳು ಇರಬೇಕು. ಮನೆಯ 4 ಗೋಡೆಗಳನ್ನು ಬಿಟ್ಟು ಆತ ಸಮಾಜಮುಖಿಯಾಗಿ ಬದುಕಲು ಬಂದಾಗ ನಾವೆಲ್ಲರೂ ಭಾರತಾಂಬೆಯ ಮಕ್ಕಳು, ನಾವೆಲ್ಲರೂ ಭಾರತಾಂಬೆಯ ಪುತ್ರರು ಎಂಬ ಮನೋಭಾವನೆ ಆ ವ್ಯಕ್ತಿಯ ಹತ್ರ ಬರಬೇಕು. ನಿಜವಾದ ಭಾವೈಕ್ಯತೆ ಅಂತ ಹೇಳಿ ಕರಿತೀವಿ. ಅದೇ ರೀತಿಯಾಗಿ ಶ್ಲೋಕದಲ್ಲಿ ಒಂದು ಮಾತು ಬರುತ್ತೆ ಸಂಸ್ಕೃತದಲ್ಲಿ, ಜನನಿ ಜನ್ಮ ಭೂಮಿಶ್ಚ ಸ್ವರ್ಗಾದಪಿಯೇ ಗರಿಯಸಿ. ಅಂದ್ರೆ ಹೆತ್ತ ತಾಯಿ, ಹೊತ್ತ ನಾಡು, ವಿದ್ಯೆ ಕಲಿಸಿದ ಗುರು, ಇವು ಮೂವರು ಆ ಸಾಕ್ಷಾತ್ ಪರಮಾತ್ಮ ಸೃಷ್ಟಿ ಮಾಡಿದ ಸ್ವರ್ಗಕ್ಕಿಂತಲೂ ಮಿಗಿಲು ಅನ್ನುವಂಥ ಮಾತನ್ನ ನಾವು ಮನಸ್ಸಿನಲ್ಲಿ ಇಟ್ಕೊಳ್ಬೇಕು. ಈ ಹೆತ್ತ ತಾಯಿಯ ಋಣವನ್ನ, ಹೆತ್ತ ಮಾತೆಯ ಋಣವನ್ನ ಯಾವ ಜನ್ಮದಲ್ಲಿಯೂ ಕೂಡ ನಾವು ತೀರಿಸಲು ಸಾಧ್ಯವಿಲ್ಲ ಎಂಬುವಂಥದ್ದು. ಯಾವುದೇ ದೇಶದಲ್ಲಿ ಆ ನಾಗರಿಕನು ಬದುಕಲಿ, ಬಾಳ್ಲಿ, ಆ ದೇಶದ ಅನ್ನವನ್ನು ನಾವು ತಿಂತಾ ಇದೀವಿ ಅಂದ ಬಳಿಕ, ಆ ದೇಶದ ಸ್ವಚ್ಛವಾದ ಜಲವನ್ನು ನಾವು ಸೇವನೆ ಮಾಡ್ತಾ ಇದೀವಿ ಅಂದ ಬಳಿಕ ಆ ಭೂಮಿಯ ಋಣವನ್ನ ಯಾವ ಜನ್ಮಕ್ಕೂ ಮನುಷ್ಯ ತೀರಿಸಲು ಸಾಧ್ಯವಿಲ್ಲ ಸರ್. ಇದಕ್ಕೆ ನಿಜವಾದ ಭಾವೈಕ್ಯತೆ ಅಂತ ಹೇಳಿ ನಾವು ಕರೀತೀವಿ. ಅದೇ ರೀತಿಯಾಗಿ ಧರ್ಮ ಅಂದ್ರೆ ನಿಮ್ಮ ದೃಷ್ಟಿಕೋನದೊಳಗಡೆ ಧರ್ಮದ ಪ್ರಶ್ನೆಯನ್ನ ನಾನು ಆಮೇಲೆ ಹೇಳ್ತೀನಿ. ಭಾವೈಕ್ಯತೆಯನ್ನ ಉದಾಹರಣೆಗಾಗಿ ಹೇಳುವುದಾದ್ರೆ, ನದಿಗಳು ಸರಾಗವಾಗಿ ಉಗಮ ಸ್ಥಾನದಿಂದ ಹಿಡ್ಕೊಂಡು ಅಂತಿಮ ಸ್ಥಾನಕ್ಕವರೆಗೂ ಸರಾಗವಾಗಿ ಸಾಗಿ ಅವು ಸಮುದ್ರವನ್ನ ಸೇರಬೇಕಾದ್ರೆ ಅನೇಕ ರೀತಿಯಾಗಿರತಕ್ಕಂತಹ ನಾಮಗಳನ್ನ, ರೂಪಗಳನ್ನ, ಕ್ರಿಯೆಗಳನ್ನ ಪಡ್ಕೊಂಡಿರ್ತಾವೆ ಸರ್. ಅವು ಭೂಮಿಯ ಮೇಲೆ ಹರಿಯುವಾಗ ಮಾತ್ರ ಅವುಗಳಿಗೆ ಹೆಸರುಂಟು. ಭೀಮಾ ನದಿಯಾಗಿರ್ಬೋದು, ಕಾವೇರಿ ಆಗಿರ್ಬೋದು, ಘಟಪ್ರಭಾ ಆಗಿರ್ಬೋದು, ಮಲಪ್ರಭಾ ನದಿಯಾಗಿರ್ಬೋದು. ಯಾವಾಗ ಆ ನದಿಗಳು ಭೂಮಿಯ ಮೇಲೆ ಹರಿತಿರ್ತಾವೋ ಆವಾಗ ನಾವು ಹೆಸರಿಂದ ಕರಿಬಹುದು, ಆ ನದಿಗಳನ್ನ ಭೌಗೋಳಿಕವಾಗಿ ನಾವು ಗುರುತಿಸಬಹುದು. ಅವು ಯಾವಾಗ ಸಾಗರವನ್ನು ಸೇರ್ತಾವ ನೋಡಿ ಸರ, ಸಾಗರವನ್ನು ಸೇರಿದಾಗ ಇದೇ ನದಿ ಅಂತ ಹೇಳಿ ನಮ್ಗೆ ಗುರುತಿಸ್ಲಿಕ್ಕೆ ಸಾಧ್ಯ ಇಲ್ಲ. ಅವು ಸರಾಗವಾಗಿ ತಮ್ಮ ಪಾಡಿಗೆ ಸಾಗ್ತಿರ್ತಾವೆ. ಅದೇ ರೀತಿಯಾಗಿ ಒಬ್ಬ ಮನುಷ್ಯನು ತನ್ನ ಧರ್ಮದ ಚೌಕಟ್ಟಿನೊಳಗಡೆ ಇದ್ದು ಈ ಜೀವಾತ್ಮ ಅದರಲ್ಲಿ ಸರಾಗವಾಗಿ ಸಾಗಬೇಕು ಸರ್. ಯಾವ ರೀತಿ ನದಿ ಹೋಗಿ ಸಾಗರವನ್ನು ಸೇರ್ತು ಅಂತಂದ್ರೆ ಆ ನದಿಯನ್ನ ಏನು ಭೀಮಾ ನದಿಯೋ, ಏನು ಕೃಷ್ಣಾ ನದಿಯೋ, ಏನು ಕಾವೇರಿ ನದಿಯೋ ಅಂತ ನಮ್ಗೆ ಗುರುತಿಸ್ಲಿಕ್ಕೆ ಸಾಧ್ಯ ಇದೆ ಅಂತ ಸಾಧ್ಯವಿಲ್ಲ. ಅದೇ ರೀತಿಯಾಗಿ ಒಬ್ಬ ಮನುಷ್ಯ ಭೂಮಿಯ ಮೇಲೆ ಆತ ಹಿಂದೂ ಆಗಿರಲಿ, ಮುಸಲ್ಮಾನನಾಗಿರ್ಲಿ, ಕ್ರೈಸ್ತನಾಗಿರ್ಲಿ, ಜೊರಾಸ್ಟ್ರಿಯನ್ ಆಗಿರಲಿ, ಆತ ಧರ್ಮದ ಚೌಕಟ್ಟಿನಲ್ಲಿ ಸರಾಗವಾಗಿ ಸಾಗಬೇಕು ಸರ. ಸಾಗಿ ಅಂತಿಮವಾಗಿ ಒಂದು ದಿನ ಈ ಭೂಲೋಕವನ್ನು ಬಿಟ್ಟು ಮಡಿದು ಪರಮಾತ್ಮನಲ್ಲಿ ಮೋಕ್ಷ ಅನ್ನುವಂಥದ್ದು ಪಡೆದ ಅಂತಂದ್ರೆ ಹೇಗೆ ಆ ನದಿಗಳನ್ನು ಸಾಗರದಲ್ಲಿ ನಾವು ಗುರುತಿಸ್ಲಿಕ್ಕೆ ಸಾಧ್ಯ ಆಗಲಿಲ್ಲ ನೋಡಿ ಸರ್. ಅದೇ ರೀತಿ ಪರಮಾತ್ಮನಲ್ಲಿ ಒಬ್ಬ ಮನುಷ್ಯ ಬೆರೆತ ಅಂತಂದ್ರೆ ಏನಿವ ಮುಸಲ್ಮಾನೋ, ಏನಿವ ಹಿಂದೂ, ಏನಿವ ಬೌದ್ಧನೋ, ಇವ ಪಾರ್ಸಿಯೋ ಅನ್ನುವಂಥದ್ದು
ಮರೆಮಾಚಿ ಹೋಗ್ತಾರೆ ಸರ್. ಎಲ್ಲ ಭಾವನೆಗಳು ಹೋಗಿ ಐಕ್ಯ ಆಗಿ ಭಾವಾತೀತವಾಗಿರ್ತಕ್ಕಂಥ ಒಂದು ಸ್ಥಿತಿ ಪ್ರಾಪ್ತ ಆಗ್ತದೆ. ಇದಕ್ಕೆ ನಿಜವಾದ ಭಾವೈಕ್ಯತೆ ಅಂತ ಕರೀಬೇಕು. ಸುಂದರವಾದ ಅದೇ ರೀತಿಯಾಗಿ ಬಸವೇಶ್ವರರು ಕೂಡ ಪದೇ ಪದೇ ತಮ್ಮ ವಚನಗಳ ಮುಖಾಂತರವಾಗಿ ಅವ್ರು ಹೇಳ್ತಾ ಇದ್ರು ಸರ್. ಏನಂತ ಹೇಳಿ, ಇವ ನಾರವ ಇವ ನಾರವ ಇವ ನಾರವ ಎಂದೆನಿಸದಿರಯ್ಯ, ಇವ ನಾರವ ಇವ ನಾರವ ಇವ ನಾರವ ಎಂದೆನಿಸದಿರಯ್ಯ, ಇವ ನಮ್ಮವ ಇವ ನಮ್ಮವ ಇವ ನಮ್ಮವ ಎಂದೆನಿಸದಿರಯ್ಯ, ಇವ ನಿಮ್ಮ ಮನೆಯ ಮಹಾಮಗನೆಂದೆನಿಸಯ್ಯ ಅಂತ. ಯಾವ ಜನಾಂಗದ ವ್ಯಕ್ತಿಯೇ ಆಗಿರಲಿ ನಮ್ಮ ಮುಂದೆ ಬಂದು ನಿಂತ ಅಂತಂತಂದ್ರೆ ಇವ ಯಾರು ಅಂತ ಆತನಿಗೆ ಪ್ರಶ್ನೆ ಮಾಡಬಾರ್ದು. ಅವ ಯಾವುದೇ ಧರ್ಮದವನಾಗಿರ್ಲಿ, ಯಾವುದೇ ಜಾತಿಯವನಾಗಿರ್ಲಿ, ಯಾವುದೇ ಪಂಗಡದವನಾಗಿರ್ಲಿ, ಯಾವುದೇ ವರ್ಗಕ್ಕೆ ಆತ ಸೇರಿರ್ತಕ್ಕಂಥವನಾಗಿರ್ಲಿ, ಈತನು ನಿಮ್ಮವನು ಅನ್ನುವಂಥ ಮನೋಭಾವ ನಮ್ಮಲ್ಲಿರಬೇಕು. ಅವನು ಅಷ್ಟೇ ಅಲ್ಲ, ಅವ್ರು ಮುಂದುವರೆದು ಹೇಳ್ತಾರೆ, ನಿಮ್ಮ ಮನೆಯ ಮಹಾಮಗನೆಂದೆನಿಸಯ್ಯ ಅಂತ. ನಿಮ್ಮ ಮನೆ ಅಂತಂತಂದ್ರೆ ಈ ವಿಶಾಲವಾಗಿರ್ತಕ್ಕಂಥ ಜಗತ್ತು, ಈ ವಿಶಾಲವಾಗಿರ್ತಕ್ಕಂಥ ಒಂದು ಪ್ರಪಂಚ ಬಸವಣ್ಣನ ದೃಷ್ಟಿಕೋನದೊಳಗಡೆ ಅವರು ಹೇಳ್ತಾರೆ, ಜಗವೆಂಬುವುದು ಈ ಮರ್ತ್ಯ ಲೋಕವೆಂಬುದು ಕರ್ತಾರನ ಕಮ್ಮಟವಯ್ಯ, ಇಲ್ಲಿ ಸಲ್ಲುವವರು ಅಲ್ಲಿಯೂ ಸಲ್ಲರಯ್ಯ, ಇಲ್ಲಿ ಸಲ್ಲದವರು ಅಲ್ಲಿಯೂ ಕೂಡ ಸಲ್ಲರಯ್ಯ ಅಂತ ಹೇಳೋರು ಹೇಳ್ತಾರೆ. ಆ ಕಾರಣದಿಂದಾಗಿ ನಿಮ್ಮ ಮನೆಯ ಮಹಾಮಗನೆಂದೆನಿಸಯ್ಯ ಅನ್ನುವಂಥ ಭಾವ ನನಗೆ ನೀಡು ಪರಮಾತ್ಮ ಅಂತ ಹೇಳಿ ಅವರು ಪರಮಾತ್ಮನಲ್ಲಿ ವಿನಂತಿಯನ್ನು ಮಾಡ್ಕೊಳ್ತಾರೆ. ಇಂತಹ ಒಂದು ಮನೋಭಾವ ನಮ್ಮಲ್ಲಿ ಬಂತು ಅಂತಂದ್ರೆ ನಿಜವಾಗ್ಲೂ ಭಾರತ ದೇಶದೊಳಗಡೆ ನಾವು ಭಾವೈಕ್ಯತೆಯನ್ನು ಮೂಡಿಸ್ಲಿಕ್ಕೆ ಸಾಧ್ಯ ಇದೆ ಅಂತ ಹೇಳಿ ಈ ಸಂದರ್ಭದಲ್ಲಿ ನಾನು ಹೇಳಕ್ಕೆ ಇಷ್ಟಪಡ್ತೀನಿ ಸರ್. ಅದೇ ರೀತಿಯಾಗಿ ಈಗ ಧರ್ಮ ಅಂತಂದ್ರೆ ಸರ್, ನನ್ನ ದೃಷ್ಟಿಕೋನದೊಳಗಡೆ ನಾವೆಲ್ಲ ಅನ್ಕೊಂಡಿರ್ತೀವಿ ವೇಷಭೂಷಣ ಪ್ರಧಾನವಾಗಿರ್ತಕ್ಕಂಥದ್ದು ಧರ್ಮ ಅಲ್ಲ ಸರ್. ತಲೆಯ ಮೇಲೆ ಟೋಪಿಯನ್ನು ಇಟ್ಕೊಂಡು ಗಡ್ಡವನ್ನು ಬಿಟ್ಕೊಂಡು ಶ್ವೇತ ವಸ್ತ್ರಗಳನ್ನು ಧರಿಸುವುದರಿಂದ ಆತ ಮುಸಲ್ಮಾನ ಅಂತ ಹೇಳಿ ನಾವು ಗುರುತಿಸ್ತೀವಿ. ಅದೇ ರೀತಿಯಾಗಿ ಕಾವಿಯನ್ನು ತೊಟ್ಟು ಮಾಲೆಗಳನ್ನು ಕೊರಳಲ್ಲಿ ಹಾಕೊಂಡು ಒಂದು ಕಪಾಲ ವಸ್ತುವನ್ನು ತನ್ನ ಕೈಯಲ್ಲಿ ಹಿಡ್ಕೊಂಡ್ರೆ ಆತನಿಗೆ ಹಿಂದೂ ಧರ್ಮಗುರು ಅಂತ ನಾವು ಭಾವಿಸ್ತೀವಿ. ಜೈನ ಧರ್ಮದ ಪ್ರಕಾರವಾಗಿ ಕೊರಳೊಳಗಡೆ ತ್ರಿಶೂಲಾಕೃತಿ ಅಂದ್ರೆ ತ್ರಿಕೋನಾಕೃತಿಯೊಳಗಡೆ ಒಂದು ಗುರುತನ್ನು ಅವ್ರು ಹಾಕ್ತಾರೆ ಸರ್. ಅದರ ಆಧಾರದ ಮೇಲೆ ನಾವು ಈತ ಕ್ರೈಸ್ತ ಧರ್ಮಕ್ಕೆ ಸೇರಿರತಕ್ಕಂಥವನು ಅಂತ ನಾವು ಭಾವಿಸ್ತೀವಿ ಸರ್. ನಿಜವಾಗಲೂ ಎಲ್ಲವೂ ಕೂಡ ಧರ್ಮ ಅಂತ ಹೇಳಿ ಅನ್ಸ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ ಸರ್. ವೇಷಭೂಷಣ ಪ್ರಧಾನವಾಗಿರ್ತಕ್ಕಂಥದ್ದು ಧರ್ಮ ಅಲ್ಲ ಸರ್. ನಿಜವಾದ ಧರ್ಮ ಅಂತಂತಂದ್ರೆ ಸಂಸ್ಕೃತದಲ್ಲಿ ಒಂದು ಶ್ಲೋಕ ಬರುತ್ತೆ ಸರ್, ಅದಕ್ಕಂತೀವಿ ಯಥೋಭ್ಯುದಯಂ ನಿಶ್ರೇಯಸ ಸಿದ್ಧಿ ಸ ಧರ್ಮ ಅಂತ. ಯಥೋಭ್ಯುದಯ ಅಂತಂತಂದ್ರೆ ಬಿದ್ದಿರುವಂತಹ ವ್ಯಕ್ತಿಗೆ ಯಾವುದು ಎದುರಿಸಿ ನಿಂದಿರಿಸಿ ಪರಮಾತ್ಮನಲ್ಲಿ ಮೋಕ್ಷ ಹೊಂದಲು ಅನುಕೂಲ ಮಾಡಿಕೊಡ್ತದೆ ನೋಡಿ, ಅದಕ್ಕೆ ನಿಜವಾದ ಧರ್ಮ ಅಂತ ಹೇಳ್ತಿದ್ದೀವಿ. ಹಾಗಾದ್ರೆ ಬಿದ್ದಿರುವಂತಹ ವ್ಯಕ್ತಿ ಅಂತಂತಂದ್ರೆ ಸಮಾಜದೊಳಗಡೆ ಆತ ಶೋಷಣೆಗೆ ಬಲಿಯಾಗಿದ್ದ ಅಂತಂತಂದ್ರೆ ಆತನಿಗೆ ನೀ ಯಾರೂ ಅಲ್ಲಪ್ಪ, ನೀನು ನನ್ನ ಪ್ರತ್ಯೇಗಾತ್ಮ ಸ್ವರೂಪ ಅಂತ ತಿಳ್ಕೊಂಡು ಅಪ್ಪಿಕೊಂಡು ಒಪ್ಪಿಕೊಂಡು ಆತನಿಗೆ ಸಮಾಜಮುಖಿಯಾಗಿ ಬದುಕಲಿಕ್ಕೆ ಅವಕಾಶ ಮಾಡಿಕೊಡುವುದು. ಯಾವನು ದುಶ್ಚಟಗಳಿಗೆ ವ್ಯಸನಿಯಾಗಿ ಆತ ಬಿದ್ದಿದ್ದ ಅಂತಂತಂದ್ರೆ ಆತನಿಗೆ ಧರ್ಮದ ನೀತಿ ಪಾಠವನ್ನು ಹೇಳುವುದರ ಮುಖಾಂತರವಾಗಿ ಆತನಿಗೆ ಎದುರಿಸಿ ನಿಂದಿರಿಸಿ ಧರ್ಮದ ಒಂದು ಮಾರ್ಗದ ಮೇಲೆ ನಡೆಸುವಂಥದ್ದು ಯಾವುದು ಅವಕಾಶ ಮಾಡಿಕೊಡ್ತದೆ ನೋಡಿ ಸರ್, ಅದಕ್ಕೆ ನಿಜವಾದ ಧರ್ಮ ಅಂತ ತಿಳ್ತಿರಬೇಕು. ಅದೇ ರೀತಿಯಾಗಿ ಆರ್ಥಿಕವಾಗಿ ಆತ ಕುಗ್ಗಿದ್ದ, ಆರ್ಥಿಕವಾಗಿ ಆತ ನಷ್ಟಕ್ಕೊಳಗಾಗಿದ್ದ ಅಂತಂದ್ರೆ ಆತನಿಗೆ ಕಾಯಕ ಯೋಗ ಕರ್ಮಯೋಗವನ್ನು ಹೇಳಿಕೊಡುವುದರ ಮುಖಾಂತರವಾಗಿ ಎಬಿಸಿ ನಿಂದಿರಿಸುವುದು, ಇದಕ್ಕೆ ಧರ್ಮ ಅಂತ ಹೇಳ್ತೀರಿ ಸರ್. ಆಮೇಲೆ ಯಥೋಭ್ಯುದಯಂ ನಿಶ್ರೇಯಸ. ನಿಶ್ರೇಯಸ ಅಂತಂತಂದ್ರೆ ಪರಮಾತ್ಮನಲ್ಲಿ ಯಾವ ರೀತಿ ಮನುಷ್ಯ ಮೋಕ್ಷವನ್ನು ಪಡಿಬೇಕು ಅನ್ನುವಂಥದ್ದು. ಅದಕ್ಕೆ ಯಾವ ಬಿದ್ದಿರುವಂತಹ ವ್ಯಕ್ತಿಗೆ ಎಬಿಸಿ ನಿಂದಿರಿಸಿ ಮೋಕ್ಷವನ್ನು ಹೊಂದಲು ಯಾವುದು ಅವಕಾಶ ಮಾಡಿಕೊಡ್ತದೆ ನೋಡಿ, ಅದಕ್ಕೆ ನಿಜವಾದ ಧರ್ಮ ಅಂತ ಹೇಳ್ತಿರ್ತೀವಿ ಸರ್. ಇದಕ್ಕೆ ನಿಜವಾದ ಧರ್ಮ ಅಂತ ಹೇಳ್ತೀವಿ. ಅದಕ್ಕೆ ಇಸ್ಲಾಂ ಧರ್ಮದಲ್ಲಿಯೂ ಕೂಡ ಸೂಫಿ ಸಂತರಾಗಿರ್ತಕ್ಕಂಥವ್ರು ಒಂದು ಮಾತನ್ನು ಹೇಳ್ತಾರೆ ಸರ್. ಅವ್ರು ಏನ್ ಹೇಳ್ತಾರೆ ಅಂತಂದ್ರೆ, ವಹಿ ಸಚ್ಚಾ ದೀನ ಹೈ, ಅದುವೇ ನಿಜವಾಗಿರ್ತಕ್ಕಂಥ ಧರ್ಮ ಇದೆ. ಜೋ ಇನ್ಸಾನಕೋ ಇನ್ಸಾನಿಯತ್ ಕೆ ಸಾಥ್ ಜಿಂದಗಿ ಅವ್ರ ಬಂದಗಿ ದೋನೋ ಸಿಕ್ಕಾವೆ ಅಂತ. ಅದುವೇ ನಿಜವಾಗಿರ್ತಕ್ಕಂಥ ಧರ್ಮ ಐತಿ. ಮನುಷ್ಯನಿಗೆ ಮಾನವೀಯ ಮೌಲ್ಯಗಳನ್ನು ಅಳವಡಿಸಿಕೊಳ್ಳುವುದರ ಜೊತೆಗೆ ಜಿಂದಗಿ, ಇದಕ್ಕೆ ಜೀವನ ಅಂತ ಹೇಳ್ತಿರ್ತಾರೆ. ನನ್ನ ಕುಟುಂಬದ ಸದಸ್ಯರ ಜೊತೆಗೆ ನಾನು ಯಾವ ರೀತಿಯಾಗಿ ವರ್ತಿಸಬೇಕು, ನನ್ನ ನೆರೆಹೊರೆ ಇರತಕ್ಕಂಥ ಜನರ ಜೊತೆಗೆ ನಾನು ಯಾವ ರೀತಿಯಾಗಿ ವರ್ತಿಸಬೇಕು, ಈ ಜನರ ಜೀವಿಗಳ ಜೊತೆಗೆ ನಾನು ಯಾವ ರೀತಿಯಾಗಿ ವರ್ತಿಸಬೇಕು ಅಂತ ಹೇಳಿ ಯಾವುದು ಕಲಿಸಿಕೊಡ್ತದೆ ನೋಡಿ ಸರ್, ಅದಕ್ಕೆ ಜಿಂದಗಿ ಅಂತ ಹೇಳ್ತೀವಿ. ಆಮೇಲೆ ಬಂದಗಿ ಅಂತಂತಂದ್ರೆ ಯಾವ ರೀತಿ ನಾವು ಪರಮಾತ್ಮನಲ್ಲಿ ಮೋಕ್ಷವನ್ನು ಹೊಂದಬೇಕಾದ್ರೆ ಯಾವ ಸದ್ಗುಣಗಳನ್ನು ನನ್ನ ಜೀವನದಲ್ಲಿ ಇಟ್ಟುಕೊಂಡು ನಾನು ಜೀವನವನ್ನು ನಡೆಸಿದೆ ಅಂತಂತಂದ್ರೆ ಆ ಪರಮಾತ್ಮನಲ್ಲಿ ಮೋಕ್ಷವನ್ನು ಹೊಂದುತ್ತದೆ ಅನ್ನುವಂಥದ್ದು ನಮಗೆ ಯಾವುದು ಸೂಚಿಸ್ತದೆ ನೋಡಿ ಸರ್, ಅದಕ್ಕೆ ನಿಜವಾದ ಧರ್ಮ ಅಂತ ಹೇಳ್ತೀವಿ. ಆ ಸಂಸ್ಕೃತದೊಳಗಡೆ ಹೇಳಿರ್ತಕ್ಕಂಥ ಶ್ಲೋಕಕ್ಕೂ ಈ ಸೂಫಿ ಸಂತರು ಹೇಳಿರ್ತಕ್ಕಂಥ ಒಂದು ವಚನಕ್ಕೂ ನಾವು ಟ್ಯಾಲಿ ಮಾಡಿ ನೋಡಿದ್ರೆ ಎಲ್ಲಿಯೂ ಕೂಡ ನಮಗೆ ವ್ಯತ್ಯಾಸ ಕಂಡು ಬರುವುದಿಲ್ಲ ಸರ್. ಎರಡೂ ಒಂದೇ ಸೂಚಿಸ್ತವೆ ಅನ್ನುವಂಥದ್ದು. ಇದಕ್ಕೆ ನಾವು ನಿಜವಾದ ಧರ್ಮ ಅಂತ ಹೇಳ್ತೀವಿ. ಆಮೇಲೆ ಮುಂದುವರೆದು ದೇವರ ಬಗ್ಗೆ, ಈ ಜಗತ್ತಿನೊಳಗಡೆ ಈ ಧರ್ಮಗಳೆಂಬುವಂಥದ್ದು ಹಿಂದೂ, ಕ್ರೈಸ್ತ, ಮುಸಲ್ಮಾನ, ಇಸಾಯಿ, ಜೊರಾಸ್ಟ್ರಿಯನ್, ಪಾರ್ಸಿ ಇವೆಲ್ಲ ಪರಮಾತ್ಮನ ಒಂದು ಸಿಸ್ಟಮ್ ಸರ್. ಒಂದು ವೇಳೆ ಪರಮಾತ್ಮ ಇಚ್ಛಿಸೋದೇ ಆದ್ರೆ
ಒಂದೇ ಒಂದು ಧರ್ಮ ಸತ್ಯವಾದ ಧರ್ಮ ಅಂತ ಹೇಳಿ ತಿಳ್ಕೊಳ್ಳೋದೇ ಆದ್ರೆ ಪರಮಾತ್ಮ ಹೊಂಡೋದ್ರೊಳಗಡೆ ಇಡೀ ಜಗತ್ತನ್ನ ಹಿಂದೂ ರಾಷ್ಟ್ರದಲ್ಲಿ ಕನ್ವರ್ಟ್ ಮಾಡ್ಬೋದು ಸರ್. ಇಡೀ ಜಗತ್ತೇ ಇಸ್ಲಾಂ ಧರ್ಮವೇ ಸತ್ಯ ಅಂತ ಹೇಳಿ ಅನ್ನೋದಾದ್ರೆ ಇಡೀ ಜಗತ್ತಿನಲ್ಲಿ ಪರಮಾತ್ಮ ಎಲ್ಲರಿಗೂ ಮುಸಲ್ಮಾನರಾಗಿ ಕನ್ವರ್ಟ್ ಮಾಡ್ಬೋದು ಸರ್. ಕ್ರೈಸ್ತ ಧರ್ಮ ಶ್ರೇಷ್ಠ ಅಂತಂತಂದ್ರೆ ಕ್ರೈಸ್ತ ಧರ್ಮವನ್ನೇ ಇಡೀ ಜಗತ್ತಿನ ಧರ್ಮವನ್ನಾಗಿ ಪರಮಾತ್ಮ ಮಾಡಬಹುದು. ಯಾಕೆ ಈ ಧರ್ಮಗಳನ್ನ, ಈ ಪಂಗಡಗಳನ್ನ, ಈ ಜಾತಿಗಳನ್ನ, ಬಿರಾದರಿಗಳನ್ನ ಪರಮಾತ್ಮ ಸೃಷ್ಟಿಸಿದನಂತಂದ್ರೆ ಕೆಲವು ಮನುಷ್ಯರೇ ಎಲ್ಲರೂ ನೀವೆಲ್ಲರೂ ಕೂಡ ಒಂದು ದಿನ ಕಡೆಗೆ ಮರಳಿ ಬರ್ಲಿಕ್ಕಿದ್ರು. ಅದಕ್ಕೆ ಬರುವಾಗ ಯಾವ ರೀತಿಯಾಗಿ ಧರ್ಮ ನಿರಪೇಕ್ಷವಾಗಿ, ಧರ್ಮ ಸಮ್ಮತವಾಗಿ, ಧರ್ಮದ ಮಾರ್ಗದಲ್ಲಿ ನೀವು ನಡೆದು ಜೀವನವನ್ನ ಸಾಗಿಸಿ ಮುಕ್ತಿಯನ್ನು ಪಡ್ಕೊಂಡು ಅಂತಿಮವಾಗಿ ನನ್ನ ಕಡೆಗೆ ಬಂದಿದ್ದೀರಿ ಅಂತ ಹೇಳಿ ಕೇಳುವ ಸಲುವಾಗಿ ಧರ್ಮಗಳನ್ನು ನಾನು ಸೃಷ್ಟಿ ಮಾಡಿದ್ದೀನಿ ಹೊರತು ಬೇರೆ ಯಾವ ಉದ್ದೇಶಕ್ಕೂ ಅಲ್ಲ. ಈ ಎಲ್ಲ ಧರ್ಮಗಳು ಕೂಡ ನಾನು ಸೃಷ್ಟಿ ಮಾಡಿದ ಸೃಷ್ಟಿ ಮಾತ್ರ. ಅದಕ್ಕೆ ಸಂಸ್ಕೃತದಲ್ಲಿ ಮತ್ತೊಂದು ಶ್ಲೋಕ ಬರುತ್ತೆ ಸರ್. ಅಲ್ಲಿ ಹೇಳ್ತಾರೆ, ಮಮೈವಂಶೋ ಜೀವಲೋಕೆ ಜೀವಭೂತ ಸನಾತನ. ಶ್ರೀಕೃಷ್ಣ ಪರಮಾತ್ಮ ಯೋಗಿರಾಜ ಇಡೀ ಜನರಿಗೆ ಉಲ್ಲೇಖವನ್ನು ಮಾಡ್ತಾನೆ, ಎಲ್ಲ ಮನುಷ್ಯರೇ ನೀವೆಲ್ಲರೂ ಕೂಡ ಯಾರೂ ಬೇರೆ ಅಲ್ಲಪ್ಪ, ನೀವು ಸಾಕ್ಷಾತ್ ನನ್ನ ಪ್ರತ್ಯೇಕಾತ್ಮ ಸ್ವರೂಪಗಳು, ನೀವೆಲ್ಲರೂ ನನ್ನ ಜೀವಿಗಳೇ. ನಾನೇ ಹೀಗೆ ಹೇಳುವಾಗ ಧರ್ಮಗಳ ಮಧ್ಯೆ, ಜಾತಿಗಳ ಮಧ್ಯೆ, ಧಾರ್ಮಿಕ ಗುರುಗಳಾಗಿರ್ಬಹುದು, ಮೌಲ್ವಿಗಳಾಗಿರ್ಬಹುದು, ಪಾದ್ರಿಗಳಾಗಿರ್ಬಹುದು, ಜನರ ಮಧ್ಯೆ ಗೋಡೆಯನ್ನ ಕಟ್ಟಿ ಒಡಕನ್ನ ಉಂಟು ಮಾಡಿ ಭಾವೈಕ್ಯತೆ ಅನ್ನುವಂಥದ್ದನ್ನ ನಾಶ ಮಾಡ್ತಾ ಇದ್ದಾರೆ. ಇವುಗಳ ಕಡೆಗೆ ನಾವು ಲಕ್ಷ್ಯ ಕೊಡದೆ ನಾವೆಲ್ಲರೂ ಪರಮಾತ್ಮನ ಜೀವಿಗಳು, ನಾವೆಲ್ಲರೂ ಕೂಡ ಪರಮಾತ್ಮನ ಕುಟುಂಬರು ಅನ್ನುವಂಥ ಭಾವನೆಯಿಂದ ನಾವು ಜೀವನವನ್ನು ಸಾಗಿಸಿದರೆ ಅದಕ್ಕೆ ನಾವು ನಿಜವಾದ ಭಾವೈಕ್ಯತೆ ಅಂತ ಕರಿತೀವಿ. ಅದಕ್ಕೆ ನಾವು ನಿಜವಾದ ಧರ್ಮ ಸಮ್ಮತವಾದ ವ್ಯಕ್ತಿ ಅಂತ ಹೇಳಿ ನಾವು ಕರೀಲಿಕ್ಕೆ ಸಾಧ್ಯವಿಲ್ಲ. ಈಗ ದೇವರ ದೃಷ್ಟಿಕೋನ, ಈಗ ಇಲ್ಲಿ ತನಕ ನಾವು ಧರ್ಮದ ಬಗ್ಗೆ ವ್ಯಾಖ್ಯಾನವನ್ನು ನೋಡ್ಕೊಂಡು ಬಂದ್ವಿ. ಆಮೇಲೆ ಭಾವೈಕ್ಯತೆ ಅನ್ನುವುದನ್ನ ಯಥಾಮತಿಗೆ ತಿಳಿದಷ್ಟು ನಾನು ಹೇಳಲು ಪ್ರಯತ್ನ ಪಟ್ಟೆ. ಆಮೇಲೆ ದೇವರ ಒಂದು ಸ್ವರೂಪ ಸರ್. ದೇವರು ಅನ್ನುವಂತಹ ಒಂದು ಪದದೊಳಗಡೆ, 3 ಪದದೊಳಗಡೆ ದೇವರ ಸಂಪೂರ್ಣ ಅರ್ಥವನ್ನು ಅಲ್ಲಿ ಅವರು ವಿವರಣೆಯನ್ನು ಕೊಡ್ತಾರೆ. ದೇವರು ಅಂತಂತಂದ್ರೆ ಈ ಬ್ರಹ್ಮಾಂಡದೊಳಗಡೆ, ಈ ಜಗತ್ತಿನೊಳಗಡೆ ಯಾವ ವಸ್ತು, ಯಾವ ಸ್ಥಿತಿ ದೇಹವನ್ನು ಹೊಂದಿಲ್ಲವೋ, ಅಂತಂತಂದ್ರೆ ಈ ಬ್ರಹ್ಮಾಂಡದೊಳಗಡೆ, ಈ ಜಗತ್ತಿನೊಳಗಡೆ ಯಾವ ವಸ್ತು, ಯಾವ ಸ್ಥಿತಿ ದೇಹವನ್ನು ಹೊಂದಿಲ್ಲವೋ, ಈ ಬ್ರಹ್ಮಾಂಡದೊಳಗಡೆ ಯಾವ ವಸ್ತು, ಯಾವ ಸ್ಥಿತಿ ರೂಪವನ್ನ ಹೊಂದಿಲ್ಲವೋ. ಅದು ದೇಹ ಹೊಂದಿಲ್ಲ, ರೂಪ ಹೊಂದಿಲ್ಲ, ಅದಕ್ಕೆ ವರ್ಣಿಸಲು ಅಸಾಧ್ಯ, ಮುಟ್ಲಿಕ್ಕಾಗುವುದಿಲ್ಲ, ಹಿಡಿಲಿಕ್ಕಾಗುವುದಿಲ್ಲ. ಅದಕ್ಕೆ ರೂಪ ಹಿಂಗೆ ಐತಂತೇಳಿ ಮನುಷ್ಯನಿಂದ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಅಂತಹ ಅವ್ಯಕ್ತವಾದ ಚೈತನ್ಯ ಸ್ವರೂಪಕ್ಕೆ ನಾವು ದೇವರು ಅಂತ ಕರೀಬೇಕು. ಹಾಗಾದ್ರೆ ದೇಹ ಇಲ್ಲಂತೀರಿ, ವರ್ಣನೆ ಮಾಡಲು ಅಸಾಧ್ಯ ಅಂತೀರಿ, ಅದಕ್ಕೆ ರೂಪನೇ ಇಲ್ಲಂತೀರಿ, ಅಂದ ಬಳಿಕ ಅದಕ್ಕೆ ದೇವರು ಅಂತ ಅನ್ನೋದು ಹೆಂಗಂತಂದ್ರೆ ನಮ್ಮ ಕಣ್ಣು ಮುಂದೆ ಏನು ಖಾಲಿ ಜಾಗ ಕಾಣಿಸ್ತಾ ಇದೆಯಲ್ಲ ಸರ್, ಇದಕ್ಕೆ ನಾವು ದೇವರು ಅಂತ ಹೇಳಿ, ಅಂದ್ರೆ ನಿರಾಕಾರ, ನಿರ್ವಿಕಲ್ಪೋ, ನಿಷ್ಪ್ರಪಂಚಕನಾಗಿರತಕ್ಕಂಥವನು ಪರಮಾತ್ಮ ಸರ್. ಆತನ ಆಕಾರ ಹಿಂಗೆ ಐತಿ ಅಂತ ಮನುಷ್ಯನಿಗೆ ಹೇಳಲಿಕ್ಕೆ ಸಾಧ್ಯ ಇಲ್ಲ ಅನ್ನುವಂಥದ್ದು ಈ ದೇವರು ಅನ್ನುವಂಥ ಒಂದು ಪದದೊಳಗಡೆ ಅವರು ಉಲ್ಲೇಖ ಮಾಡ್ತಾರೆ. ಅದೇ ರೀತಿಯಾಗಿ ಮುಂದುವರೆದು ಋಗ್ವೇದದ ಒಂದು ವಾಕ್ಯದೊಳಗಡೆ, ಒಂದು ವಚನದೊಳಗಡೆ ಅಲ್ಲಿಯೂ ಕೂಡ ಬರುತ್ತೆ, ಯಾರಿಗೆ ನಾವು ದೇವರು ಅಂತ ತಿಳಿಬೇಕು. ಅಲ್ಲಿ ಅವ್ರು ಹೇಳ್ತಾರೆ, ಸತ್ಯಂ ಜ್ಞಾನಂ ಅನಂತಂ ಬ್ರಹ್ಮ ಅಂತ. ಸತ್ಯಂ ಅಂತಂದ್ರೆ ಇಡೀ ಜಗತ್ತಿನಲ್ಲಿ ಯಾವುದು ಅಳಿಯದೆ ಉಳಿತದ ನೋಡ್ರಿ, ಸತ್ಯ ಸ್ವರೂಪಿಯಾಗಿ ಉಳಿತದ ನೋಡ್ರಿ, ಅದಕ್ಕೆ ಸತ್ಯ ಅಂತ ಹೇಳಿ ಕರೀಬೇಕು. ಅದಕ್ಕೆ ಪರಮಾತ್ಮ ಅಂತ ಹೇಳಿ ಕರೀಬೇಕು. ಅದಕ್ಕೆ ಜ್ಞಾನಂ ಅಂತಂದ್ರೆ ಜ್ಞಾನ ಸ್ವರೂಪಿಯಾಗಿರ್ತಕ್ಕಂಥದ್ದು. ಬ್ರಹ್ಮಾಂಡದೊಳಗಡೆ ಪ್ರತಿಯೊಂದು ವಸ್ತುವಿನ ಬಗ್ಗೆ, ಪ್ರತಿಯೊಂದು ಅಂಶದ ಬಗ್ಗೆ ಸಂಪೂರ್ಣವಾಗಿ ತಿಳಿದುಕೊಳ್ಳುವವರು ಯಾರೂ ಇಲ್ಲ ಸರ್. ಒಂದು ವಿಷಯದ ಬಗ್ಗೆ ಸಂಪೂರ್ಣವಾಗಿರ್ತಕ್ಕಂಥ ಜ್ಞಾನ ಯಾರಿಗೂ ಕೂಡ ಇಲ್ಲ. ಈಗ ನೀವು ಅನ್ಬಹುದು, ಆಪ್ಥಮಾಲಜಿಸ್ಟ್ ಅದನ್ನ, ಕಾರ್ಡಿಯಾಲಜಿಸ್ಟ್ ಅದನ್ನ, ನೆಫ್ರಾಲಜಿಸ್ಟ್ ಅದನ್ನ, ಭೂಮಿ ಮೇಲೆ ಅನೇಕ ರೀತಿಯ ಡಾಕ್ಟರ್ಸ್ಗಳು ಇವತ್ತಿದ್ದಾರೆ. ಆ ಕಣ್ಣಿನ ಶಾಸ್ತ್ರಜ್ಞನಿಗೆ ನಾವು ಹೋಗಿ ಕೇಳಿದ್ರೆ, ಏನು ನೀ ಕಣ್ಣಿನ ಬಗ್ಗೆ ಸಂಪೂರ್ಣವಾದ ಜ್ಞಾನ ಹೊಂದಿದೆಯಾ ಅಂತ ಹೇಳಿ ಕೇಳಿದ್ರೆ ಅವನಂತಾನು, ಇಲ್ಲ ಸರ್, ಕಣ್ಣಿನ 1% ಕೂಡ ನಾನು ತಿಳ್ಕೊಂಡಿಲ್ಲ, ಅಧ್ಯಯನ ದೃಷ್ಟಿಕೋನದಿಂದ ನಾವು ಇಂತಿಷ್ಟು ತಿಳ್ಕೊಂಡಿದ್ದೀವಿ ಅಂತ. ಒಂದು ವೇಳೆ ಆ ಕಣ್ಣಿನ ಡಾಕ್ಟರ್ ಸಂಪೂರ್ಣವಾಗಿ ಕಣ್ಣಿನ ಬಗ್ಗೆ ತಿಳ್ಕೊಂಡಿದ್ದ ಅಂತಂದ್ರೆ ಇವತ್ತು ಈ ಜಗತ್ತಿನೊಳಗಡೆ ಕಣ್ಣಿನ ಆಸ್ಪತ್ರೆಗಳು ಇರ್ತಾ ಇರಲಿಲ್ಲ ಸರ್, ಯಾರು ಕೂಡ. ಅದಕ್ಕೆ ಜ್ಞಾನ, ಸಂಪೂರ್ಣ ವಿಷಯದ ಬಗ್ಗೆ, ಸಂಪೂರ್ಣ ಅಣುವಿನ ಬಗ್ಗೆ ಸಂಪೂರ್ಣ ಜ್ಞಾನವನ್ನು ಹೊಂದಿದವರು ಈ ಜಗತ್ತಿನೊಳಗಡೆ ಯಾರಾದರೂ ಇದ್ರೆ ಅದು ಪರಮಾತ್ಮ ಮಾತ್ರ ಅಂತ. ಅದಕ್ಕೆ ಜ್ಞಾನ ಅಂತ. ಆಮೇಲೆ ಹೇಳ್ತಾರೆ ಅನಂತಂ. ಹುಟ್ಟಿದ ಪ್ರತಿಯೊಂದು ಜೀವಿಗೆ ಹುಟ್ಟು ಅಂದ ಬಳಿಕ ಸಾವು ಖಂಡಿತವಾಗಿ ಇರಲೇಬೇಕು. ಅದಕ್ಕೆ ಅವ್ರು ಹೇಳ್ತಾರೆ, ಪ್ರಾರಂಭ ಅಂದ ಬಳಿಕ ಅಂತ್ಯ ಅಂತ ಹೇಳ್ತಾರೆ. ಪ್ರಕೃತಿಯಿಂದ ಉದ್ಭವವಾಗಿರತಕ್ಕಂಥ ವಸ್ತು ಒಂದಲ್ಲ ಒಂದು ರೀತಿ ಪ್ರಕೃತಿ ಒಳಗಡೆ ಲೀನವಾಗಿ ಬಿಡುತ್ತೆ ಖಂಡಿತವಾಗಿಯೂ. ಆದರೆ ಪರಮಾತ್ಮನಿಗೆ ಹುಟ್ಟು ಇಲ್ಲ, ಸಾವು ಇಲ್ಲ, ಆತನಿಗೆ ಅಂತ್ಯ ಅನ್ನುವುದೇ ಇಲ್ಲ. ಆತ ಅನಂತವಾಗಿರ್ತಕ್ಕಂಥವನು. ಅಂತ ಸತ್ಯವಾದ ಅವ್ಯಕ್ತ ಚೈತನ್ಯ ಸ್ವರೂಪಕ್ಕೆ ನಾವು ಪರಮಾತ್ಮ ಅಂತ ಕಾಣಬೇಕು ಅನ್ನೋದನ್ನ ವೇದಗಳು ನಮಗೆ ಪಾಠ ಮಾಡ್ಕೊಂಡು ಬರ್ತವೆ. ಅದೇ ರೀತಿಯಾಗಿ ಮುಂದುವರೆದು ಕೈವಲ್ಯ ಪದ್ಧತಿಯೊಳಗಡೆ, ಸಿದ್ಧಾಂತ ಶಿಖಾಮಣಿಯೊಳಗಡೆ ನಿಜಗುಣಾನಂದ ಶಿವಯೋಗಿಗಳನ್ನು ಮಾತನ್ನು ಹೇಳ್ತಾರೆ ಸರ್. ಅವ್ರು ಏನ್ ಹೇಳ್ತಾರೆ ಅಂತಂದ್ರೆ, ಏಕಏವ ಶಿವ ಸಚ್ಚಿದಾನಂದಮಯ ವಿಭೂತಿ ನಿರ್ವಿಕಲ್ಪೋ ನಿರಾಕಾರೋ ನಿರ್ಗುಣೋ ನಿಷ್ಪ್ರಪಂಚಕಃ ತಾ ಬ್ರಹ್ಮ. ಒಬ್ಬನೇ ಒಬ್ಬ ಪರಮಾತ್ಮದನ ಇಡೀ ಜಗತ್ತಿಗೆ ನಡೆಸ್ಕೊಂಡು ಹೊಂಟಿದ್ದಾನೆ. ನಿರ್ವಿಕಲ್ಪೋ ನಿರಾಕಾರೋ ನಿರ್ಗುಣೋ ನಿಷ್ಪ್ರಪಂಚಕ ಅಂತ.
ಮುಂದುವರೆದು ಮತ್ತೆ ಬಸವಣ್ಣನವ್ರಿಗೆ ಕೇಳಿದ್ರು, ನಿಮ್ಮ ದೃಷ್ಟಿಕೋನದೊಳಗಡೆ ಪರಮಾತ್ಮ ಅಂದ್ರೆ ಯಾರು ಅಂತ ಹೇಳಿ. ಅದಕ್ಕೆ ವೀರಶೈವ ಲಿಂಗಾಯತ ಧರ್ಮದೊಳಗೂ ಕೂಡ ಬರ್ತದೆ ಸರ್, ಲಯಗಮನ ರಹಿತತ್ವಾತ ಲಿಂಗಮಿತ್ತುಚ್ಯತೆ ಅಂತ ಹೇಳಿ. ಯಾವುದಕ್ಕೆ ಜಗತ್ತಿನ ಉತ್ಪತ್ತಿ ಮತ್ತು ಲಯ ಅದರೊಳಗಡೆ ಸ್ಥಿತವಾಗಿದೆಯೋ, ಯಾವುದಕ್ಕೆ ನಾಮರೂಪಗಳಿಲ್ಲವೋ, ಯಾವುದಕ್ಕೆ ಕುಲಗೋತ್ರಗಳ ಸೀಮೆ ಇಲ್ಲವೋ, ಈ ಜಗತ್ತಿನ ಉತ್ಪತ್ತಿ ಮತ್ತು ಲಯ ಯಾವುದರಲ್ಲಿ ಸ್ಥಿತವಾಗಿದೆಯೋ ಅಂತಹ ಅವ್ಯಕ್ತವಾದ ಚೈತನ್ಯ ಸ್ವರೂಪಕ್ಕೆ ನಾವು ದೇವರು ಅಂತ ಕರಿಬೇಕು ಅವರಂತ ಬಸವೇಶ್ವರರು. ಆಮೇಲೆ ಮುಂದುವರೆದವ್ರು ಹೇಳ್ತಾರೆ, ಈ ಪರಮಾತ್ಮನೇ ನೀ ಇಷ್ಟೇ ಅಲ್ಲಪ್ಪ, ನೀ ಬಹಳ ವಿಶಾಲವಾಗಿದಿ, ನಿನಗೆ ಊಹೆ ಕೂಡ ಮಾಡ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ಕೇವಲ ಒಂದು ಭೌತಿಕವಾಗಿ ಸ್ಪರ್ಶಿಸುವ ಸಲುವಾಗಿ ಒಂದು ಲಿಂಗದ ರೂಪದೊಳಗಡೆ ನಾನು ಇಟ್ಕೊಂಡಿದ್ದೀನಿ. ಲಿಂಗ ಅಂತಂದ್ರೆ ಅದಕ್ಕೆ ಆಕಾರವಿಲ್ಲ, ಅದಕ್ಕೆ ರೂಪ ಇಲ್ಲ, ಅದಕ್ಕೆ ಕ್ರಿಯೆ ಇಲ್ಲ, ಅದಕ್ಕೆ ಸ್ತ್ರೀಲಿಂಗ ಇಲ್ಲ, ಅದಕ್ಕೆ ಪುಲ್ಲಿಂಗ ಇಲ್ಲ, ನಪುಂಸಕ ಇಲ್ಲ, ಯಾವ ಜಾತಿ ಕುಲಗೋತ್ರಗಳು ಆ ವಸ್ತುವಿಗಿಲ್ಲ ಸರ್. ಅಂತಹ ಸತ್ಯವಾದ ವಸ್ತುವಿಗೆ ಲಿಂಗ ಅಂತ ಕರೆದ್ರು. ಅವರು ಇಷ್ಟಲಿಂಗ ಇಟ್ಕೊಂಡು ಪೂಜೆ ಮಾಡ್ಕೊಂಡು ಹೇಳ್ತಾರೆ ಸರ್, ಪರಮಾತ್ಮ ನೀನು ಎಷ್ಟು ವಿಶಾಲವಾಗಿದೆ ಅನ್ನೋದು. ಜಗದಗಲ ಮುಗಿಲಗಲ ಮಿಗೆಯಗಲ, ಪಾತಾಳದಿಂದ ತತ್ತ ನಿಮ್ಮ ಶ್ರೀ ಚರಳಗಳು, ಬ್ರಹ್ಮಾಂಡದಿಂದ ತತ್ತ ನಿಮ್ಮ ಶ್ರೀ ಮುಕುಟವಯ್ಯ, ಅಗಮ್ಯ ಅಗೋಚರ ಅಪ್ರತಿಮ ಲಿಂಗವೇ ಎನ್ನ ಕರಸ್ಥಲಕ್ಕೆ ಬಂದು ಚುಳುಕಾದಿರಯ್ಯ, ಎನ್ನ ಕ್ಷಮಿಸಯ್ಯ ಅಂತೇಳಿ ಕ್ಷಮಾಪಣೆಯನ್ನ ಬಸವೇಶ್ವರರು ಕೇಳ್ತಾರೆ. ಪರಮಾತ್ಮನೇ ನೀ ಎಷ್ಟು ವಿಶಾಲದಿ ಅಂತಂದ್ರೆ, ಈ ಜಗತ್ತಿನ ಮೇಲೆ, ಈ ಭೂಮಂಡಲ ಮೇಲೆ ಬಂದು ನಾನು ನಿಂತ್ಕೊಂಡೆ ಅಂತಂದ್ರೆ, ಈ ಜಗತ್ತು ಎಷ್ಟು ವಿಶಾಲವಾಗಿದೆ ಅಷ್ಟು ವಿಶಾಲವಾಗಿ ನೀ ಅದೆಯಪ್ಪ. ಮುಗಿಲಾಗಲ್ಲ, ಈ ಮುಗಿಲು ಎತ್ಕೊಳ್ಳೋ ಆಕಾಶ ಎಷ್ಟು ವಿಶಾಲವಾಗಿ ಕಾಣಿಸ್ತದಲ್ಲ, ಇದಕ್ಕಿಂತಲೂ ನೀ ವಿಶಾಲವಾಗಿದೆ ಪರಮಾತ್ಮ ಅಂತ ಹೇಳಿ. ಮಿಗೆಯಗಲ, ಮನುಷ್ಯನ ಒಂದು ಬುದ್ಧಿ ಮತ್ತಕ್ಕೆ ಆತ ನಿಲುಕುವನಲ್ಲ, ಇದಕ್ಕಿಂತಲೂ ನೀ ವಿಶಾಲವಾಗಿದೆ. ಈ ಬ್ರಹ್ಮಾಂಡದ ಕೆಳಗೆ ನಿನ್ನ ಪಾದಗಳದವು, ಈ ಬ್ರಹ್ಮಾಂಡದ ಆಚೆಗೆ ನಿನ್ನ ಮುಖ ಇರಬಹುದು ಅಂತ ನಾನು ಊಹಿಸ್ಕೊಳ್ತೀನಿ. ಎನ್ನ ಕರಸ್ಥಲಕ್ಕೆ ಬಂದು ಚುಳುಕಾದಿರಯ್ಯ, ಎನ್ನ ಕ್ಷಮಿಸಯ್ಯ ಅಂತ ಹೇಳಿ ಆ ಪರಮಾತ್ಮನಲ್ಲಿ ಬಸವೇಶ್ವರರು ಕ್ಷಮೆಯನ್ನು ಕೇಳ್ತಾರೆ. ಇದಕ್ಕೆ ನಿಜವಾದ ದೇವರು ಅಂತ ಕರೀಬೇಕು. ಆಮೇಲೆ ಇಸ್ಲಾಂ ಧರ್ಮದಲ್ಲಿಯೂ ಕೂಡ ಹೇಳ್ತಾರೆ ಸರ್, ಲಾ ಇಲಾಹ ಇಲ್ಲಲ್ಲ ಮುಹಮ್ಮದುರ್ ರಸೂಲುಲ್ಲಾಹ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ. ಅಲ್ಲಾಹನ ಹೊರತು, ಆ ಪರಮಾತ್ಮನ ಹೊರತು, ಆ ಈಶ್ವರನ ಹೊರತು ಪ್ರಾರ್ಥನೆಗೆ ಯಾರು ಸರಿಸಮಾನವಾಗಿರ್ತಕ್ಕಂಥವರಲ್ಲ. ಇಡೀ ಜಗತ್ತು ಆತನ ಸೇವೆಯೊಳಗಡೆ, ಆತನ ಒಂದು ಪೂಜೆಯೊಳಗಡೆ ತಲ್ಲೀನವಾಗಬೇಕು. ಅವನ ಹೊರತು ಆರಾಧನೆ ಯಾರು ಸರಿಸಮಾನರಲ್ಲ. ಮೊಹಮ್ಮದ್ ಪೈಗಂಬರ್ ಅವರು 1.5 ಲಕ್ಷ ಪ್ರವಾದಿಗಳು ಭೂಮಿಯ ಮೇಲೆ ಬಂದು ದುರಾಡಳಿತದ ಒಂದು ವ್ಯವಸ್ಥೆ ಉಂಟಾದಾಗ ಅದನ್ನ ಅಳಿಸಿ ಹಾಕಿ ಸುವ್ಯವಸ್ಥೆಯ ಒಂದು ಆಡಳಿತವನ್ನು ನಿರ್ಮಾಣ ಮಾಡುವುದಕ್ಕಾಗಿ ಅವರು ಪರೀಕ್ಷೆ ಪಡಿಸ್ತಾರೆ. ಅಂತಹ ಅಂತಿಮವಾಗಿ ಬಂದಿರತಕ್ಕಂಥ ಪ್ರವಾದಿಗಳು ಮೊಹಮ್ಮದ್ ಪೈಗಂಬರು ಅಂತ ಒಪ್ಕೊಂಡ್ಬರ್ತಾರೆ. ಅದಕ್ಕೆ ಪರಮಾತ್ಮ ಅಂತಂದ್ರೆ ಯಾರು ಅಂತಂದ್ರೆ, ಈ ಕೋಟಿ ಕೋಟಿ ನಕ್ಷತ್ರಗಳನ್ನ, ಕೋಟಿ ಕೋಟಿ ತಾರಾಮಂಡಲವನ್ನ, ಈ 84 ಜೀವರಾಶಿಗಳನ್ನ ಯಾರು ಸಾಕಿ ಸಲುತ್ತಾ ಇದ್ದಾನಲ್ಲ ಸರ್, ಅಂತಹ ಅವ್ಯಕ್ತವಾದ ಚೈತನ್ಯ ಸ್ವರೂಪಕ್ಕೆ ನಾವು ಪರಮಾತ್ಮ ಅಂತ ಕರಿಬೇಕು. ಇಂತಹ ಒಂದು ಮನೋಭಾವ ನಮ್ಮಲ್ಲಿ ಬಂತು ಅಂತಂದ್ರೆ ಇದಕ್ಕೆ ನಾವು ಭಾವೈಕ್ಯತೆ ಅಂತ ಕರಿಬಹುದು, ಧರ್ಮ ಅಂತ ಕರಿಬಹುದು. ದೇವರ ಒಂದು ದೃಷ್ಟಿಕೋನ ನಮಗೆ ಖಂಡಿತವಾಗಿ ಪರಿಚಯ ಆಗುತ್ತೆ. ಅದೇ ರೀತಿಯಾಗಿ ಒಬ್ಬ ಮುಸಲ್ಮಾನನಾಗಿರ್ತಕ್ಕಂಥವನು ಕೇವಲ ಕುರಾನಿಗೆ ಮಾತ್ರ ಸೀಮಿತ ಆಗಿರಬಾರದು. ಕುರಾನ್ ಅಧ್ಯಯನ ಮಾಡುವುದರ ಜೊತೆಗೆ ಆತ ವೇದಗಳನ್ನ, ಉಪನಿಷತ್ತನ್ನ, ಕೈವಲ್ಯ ಪದ್ಧತಿಯನ್ನ, ಸಿದ್ಧಾಂತ ಶಿಖಾಮಣಿಯನ್ನ, ವಚನ ಸಾಹಿತ್ಯವನ್ನ, ಇವುಗಳನ್ನ ಕೂಡ ಅಧ್ಯಯನ ಮಾಡಬೇಕು. ಹಿಂದುವಾಗಿರ್ತಕ್ಕಂಥವನು ಕೇವಲ ರಾಮಾಯಣ ಮಹಾಭಾರತ ಆಗಿರ್ಬೋದು, ಕೈವಲ್ಯ ಪದ್ಧತಿ ಆಗಿರ್ಬೋದು, ವಚನ ಸಾಹಿತ್ಯ ಆಗಿರ್ಬೋದು, ಇವುಗಳಿಗೆ ಸೀಮಿತ ಆಗದೆ ಆತ ಕುರಾನನ್ನು ಕೂಡ ಅಧ್ಯಯನ ಮಾಡಬೇಕು, ವಚನ ಸಾಹಿತ್ಯವನ್ನ, ಹಿಂದೂ ಧರ್ಮಶಾಸ್ತ್ರ ಗ್ರಂಥಗಳನ್ನ ಕೂಡ ಅಧ್ಯಯನ ಮಾಡಬೇಕು. ಹೀಗೆ ನಾವು ಅಧ್ಯಯನ ಮಾಡುವುದರಿಂದ ಆ ಎಲ್ಲಾ ಧರ್ಮ ಗ್ರಂಥಗಳ ಸಾರ ನಮಗೆ ನಿಜವಾಗ್ಲೂ ಅರಿವಾಯಿತು ಅಂತಂದ್ರೆ ಇದ್ರ ಎಲ್ಲ ಸಾರ ಒಂದೇ ಇದೆ ಅಂತ ಹೇಳಿ ನಮ್ಗೆ ಅರಿವಾಗ್ತಿರ್ತಾರೆ, ಮನದಟ್ಟಾಗಿಬಿಡ್ತದೆ. ಇದಕ್ಕೆ ನಾವು ಪರಮಾತ್ಮ ಒಬ್ಬನೇ, ಅಲ್ಲಾಹ್ ಒಬ್ಬನೇ, ಈಶ್ವರ ಒಬ್ಬನೇ ಅನ್ನುವಂಥ ಮನೋಭಾವ ಇರುತ್ತದೆ. ಇಂಥ ವಿಶಾಲವಾದ ವಿವಿಧತೆಯಲ್ಲಿ ಏಕತೆಯನ್ನು ಹೊಂದಿರುವಂತಹ ದೇಶದೊಳಗಡೆ ಸಹಬಾಳ್ವೆಯಿಂದ, ಸೌಜನ್ಯದಿಂದ, ಪ್ರೀತಿ ಪ್ರೇಮದಿಂದ ಬದುಕಲು ಸಾಧ್ಯ ಅನ್ನುವಂಥ ಮಾತನ್ನ ಈ ಸಂದರ್ಭದಲ್ಲಿ ತಮ್ಮ ಮುಂದೆ ಹೇಳಲು ಇಚ್ಛೆಪಡುತ್ತೇನೆ. ಮಾತನಾಡುವುದರಲ್ಲಿ ಎಲ್ಲಾದರೂ ಕೊಂಚತ್ತು ವ್ಯತ್ಯಾಸಗಳಾಗಿದ್ದರೆ ದಯಮಾಡಿ ಕ್ಷಮಿಸಬೇಕು. ಇದು ಒಂದು ಪ್ರಯತ್ನ, ಇದೊಂದು ನಮ್ಮ ಒಂದು ಸಣ್ಣ ಒಂದು ಪ್ರಯತ್ನ ಅಂತ ಹೇಳಿ ಸಂದರ್ಭದಲ್ಲಿ ಭಾವಿಸಿ ಈ ವಿಡಿಯೋಗೆ ನಾನು ವಿರಾಮವನ್ನು ಕೊಡ್ತೀನಿ. ಅರ್ಥ ಆಯ್ತು ಸರ್, ಇದರ ಒಂದು ಸಂಪೂರ್ಣ ಜ್ಞಾನ ತಮ್ಮತ್ತಿಗೆ ನಿಲುಕಿದಷ್ಟು ನಾನು ಪ್ರಯತ್ನವನ್ನು ಪಟ್ಟಿದ್ದೀನಿ. ಇದರ ಒಂದು ಅರಿವು ತಮಗಾಗಿದೆ ಅಂತ ನಾನು ಭಾವಿಸ್ತೀನಿ ಸರ್. ಏನು ಸರ್ ಅರಿವಾಯ್ತು ಸರ್ ಇದ್ರ ಬಗ್ಗೆ ನಿಮಗೆ? ಧರ್ಮದ ಬಗ್ಗೆ ಆಗಿರ್ಬೋದು, ಭಾವೈಕ್ಯತೆ ಬಗ್ಗೆ ಆಗಿರ್ಬೋದು, ದೇವರ ಒಂದು ದೃಷ್ಟಿಕೋನದ ಬಗ್ಗೆ ಈ ಒಂದು ಚುಟುಕು ಒಂದು ವಿಡಿಯೋವನ್ನು ನಾವು ಮಾಡಿದ್ವಿ. ದಯಮಾಡಿ ನೀವು ಆಲಿಸಿ ಒಂದು ಸತ್ಯ ಸಂದೇಶವನ್ನ ಇನ್ನೊಬ್ಬರ ಹತ್ರನೂ ಕೂಡ ಶೇರ್ ಮಾಡಿ. ಒಂದು ಸತ್ಯ ಸಂದೇಶವನ್ನ ಶೇರ್ ಮಾಡಿ ಅದು ಯಾರ ಮೇಲೆ ಪ್ರಭಾವ ಬೀರ್ತದೆ ಗೊತ್ತಿಲ್ಲ, ಅದರಿಂದ ಆ ವ್ಯಕ್ತಿ ದುಷ್ಟ ಮಾರ್ಗವನ್ನು ಬಿಟ್ಟು ಸತ್ಯ ಮಾರ್ಗದ ಮೇಲೆ ಬಂದ ಅಂತಂದ್ರೆ ಅದರ ಸಂಪೂರ್ಣ ಒಂದು ಕ್ರೆಡಿಟ್, ಅದರ ಸಂಪೂರ್ಣ ಒಂದು ಪುಣ್ಯ ನಿಮಗೆ ತಟ್ಟುತ್ತದೆ ಅಂತ ಹೇಳಿ ಹೇಳಲಿಕ್ಕೆ ನಾನು ಇಷ್ಟಪಟ್ಟು ವೀಕ್ಷಣೆ ಮಾಡಿದ ಎಲ್ಲ ಕನ್ನಡ ನಾಡಿನ ಜನತೆಗೆ ನಾನು ನಮಸ್ಕಾರವನ್ನು ಮಾಡಿ ಈ ಒಂದು